ಮಧುಗಿರಿಯ ಇತಿಹಾಸ ಪ್ರಸಿದ್ಧ ಶ್ರೀ ದಂಡಿನ ಮಾರಮ್ಮ ದನಗಳ ಜಾತ್ರೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರುತ್ತಿರುವ ರೈತರಿಗೆ ಮಾಜಿ ಸಚಿವ ಹಾಲಿ ಶಾಸಕ ಕೆಎನ್ ರಾಜಣ್ಣ ಅವರ ಕುಟುಂಬದಿಂದ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸುಮಾರು 10 ದಿನಗಳ ಕಾಲ ನಡೆಯುವ ಈ ಜಾತ್ರೆಗೆ ವಿವಿಧ ಸ್ಥಳಗಳಿಂದ ರಾಸುಗಳನ್ನು ಮಾರಲು ಹಾಗೂ ಕೊಂಡುಕೊಳ್ಳಲು ಬರುವ ರೈತರಿಗೆ ಉಚಿತ ಊಟದ ವ್ಯವಸ್ಥೆಯಿಂದ ಅನುಕೂಲವಾಗುತ್ತಿದ್ದು, ಕೆಎನ್ ರಾಜಣ್ಣ ಹಾಗೂ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರ ಈ ಸೇವೆಯು ಶ್ಲಾಘನೀಯ ಎಂದು ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಅನ್ನ ಸಂತರ್ಪಣೆ ವೇಳೆ ಮಾತನಾಡಿದ ಪುರಸಭಾ ಮಾಜಿ ಅಧ್ಯಕ್ಷ ಎಂಕೆ ನಂಜುಂಡರಾಜು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದನಗಳ ಜಾತ್ರೆಗೆ ಬರುವ ರೈತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿರುವ ಮೂಲಕ ಕೆಎನ್ಆರ್ ಕುಟುಂಬವು ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೆಎನ್ಆರ್ ಹಾಗೂ ಆರ್ಆರ್ ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿದ್ದಾರೆ ಎಂದರು. ಮಧುಗಿರಿಯ ಇತಿಹಾಸ ಪ್ರಸಿದ್ಧ ಶ್ರೀ ದಂಡಿನ ಮಾರಮ್ಮನವರ ಜಾತ್ರೆ ಪ್ರಯುಕ್ತ ಮಧುಗಿರಿಯ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆಎನ್ ರಾಜಣ್ಣನವರ ಮತ್ತು ಅವರ ಪುತ್ರರಾದಂಥ ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ಅವರ ಸೂಚನೆ ಮೇರೆಗೆ ಮತ್ತು ಅವರ ಸಹಕಾರದಿಂದ ಇವತ್ತು ಅಂದರೆ ಈ ಜಾತ್ರೆ ಪ್ರಾರಂಭ ಆದಾಗಿಂದ ನಾವು ಉಚಿತ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸುಮಾರು ಜನ ಅಂದರೆ ಸಾವಿರಾರು ಜನ ರೈತಗಳಿಗೆ ಇದರಿಂದ ಉಪಯೋಗ ಆಗ್ತಾ ಇದೆ. ಇದೇನು ಅಂತಂದ್ರೆ ಬಹಳ ದೂರದಿಂದ ಬಂದಿದ್ದಾರೆ. ನಿಜವಲ್ಲೂ ಇವತ್ತು ಬೆಳಗ್ಗೆ ನೋಡಿದಾಗ ನಾವು ಪುಟ್ಟಪರ್ತಿಯಿಂದ ಬಂದಿದ್ದಾರೆ, ಧಾರವಾಡ, ಹುಬ್ಳಿಯಿಂದ ಎಲ್ಲ ಬಂದಿದ್ದಾರೆ. ಅವರಿಗೆ ಮಧ್ಯಾಹ್ನದ ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಮನಗಂಡು ಮಾನ್ಯ ಸಚಿವರು, ಮಾನ್ಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ಅವರು ಮನಸ್ಸು ಏನು ಯಾವ ರೀತಿ ಮಾಡಿದ್ರೆ ಊಟದ ವ್ಯವಸ್ಥೆ ಮಾಡಬಹುದು ಒಂದು ಇದಿಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿದಿನ ನಾವು ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸುಮಾರು ಪ್ರತಿದಿನ 3,000 ಜನಕ್ಕೆ ನಾವು ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜಾತ್ರೆಗೆ ಆಗಮಿಸಿದ್ದ ಮಂಡ್ಯ ಜಿಲ್ಲೆಯ ರೈತರು ಮಾತನಾಡಿ, ಕ್ಷೇತ್ರದ ಶಾಸಕರು ರೈತರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿರುವುದರಿಂದ ನಮ್ಮಂತ ನೂರಾರು ರೈತರಿಗೆ ಅನುಕೂಲವಾಗುತ್ತಿದ್ದು, ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಲಿ ಎಂದು ಆಶಿಸಿದರು. ಮಾಜಿ ಸಚಿವರಾದಂಥ ರಾಜಣ್ಣ ಅವರು ನಮಗೆ ಒಂಚೂರು ಅನ್ನ ಮಧ್ಯಾಹ್ನ ಊಟಕ್ಕೆ ಭಾರಿ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಹೋಟೆಲ್ಗೆ ಮತ್ತೊಂದಕ್ಕೆ ಹೋಗಬೇಕಾದ್ರೆ ₹100 ಕೊಟ್ಟರು ಅಲ್ಲಿ ಹೊಟ್ಟೆ ತುಂಬ ಊಟ ಇಲ್ಲ. ಪುಣ್ಯಾತ್ಮರು ಅನ್ನ ಸಂತರ್ಪ ಮಾಡಿ ನಾವು ಮಂಡ್ಯ, ಮುದ್ದೂರು ಆ ಕಡೆಯಿಂದ ಬಂದಿದ್ದೀವಿ. ಭಾರಿ ಅನುಕೂಲ ಆಗೈತೆ. ನಮಗೂ ಹೊಟ್ಟೆ ತುಂಬ ಅನ್ನ ಹಾಕಿ ಇದು ಮಾಡ್ತಾರೆ. ಅವ್ರಿಗೆ ಒಳ್ಳೆಯದಾಗುತ್ತೆ. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಲಾಲಪೇಟೆ ಮಂಜುನಾಥ್, ಮಾಜಿ ಸದಸ್ಯರುಗಳಾದ ಶ್ರೀಧರ್, ರುದ್ರಾರಾಧ್ಯ, ಸುಧಾಕರ್ ರಾವ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಆರ್ ಭಾಸ್ಕರ್, ಮುಖಂಡರುಗಳಾದ ರಘು, ಆನಂದ್, ಗಂಗರಾಜು, ನಾಗರಾಜು, ಸೋಂಪುರ ರಂಗನಾಥ್ ಮುಂತಾದವರು ಇದ್ದರು.